ಇಂತು ಗಿಲ್ಲಿ ಕೂಡ ಹುಡುಗಿರ್ನ ರಿಜೆಕ್ಟ್ ಮಾಡ್ತಾವನೆ. ಎಷ್ಟು ಜನ ಪ್ರಪೋಸ್ ಮಾಡಿದ್ರು ಅಂತ ನಮ್ಗೆ ಯಾರು ಮಾಡ್ಯಾರು ನೋಡ್ರು. ಇಲ್ಲಿ ನೋಡ್ರಿ, ನೋಡಿದ್ರಲ್ಲ. ಮತ್ತೆ ಗಿಲ್ಲಿ ಏನ್ ನಾರ್ಮಲ್ ಆಗಿ ಏನ್ ಇದಲ್ಲ, ಸಿಕ್ಕಾಬಟ್ಟಿ ಟ್ಯಾಲೆಂಟೆಡ್ ಇದ್ದಾನೆ. ಅವ್ನ್ಗೆ ಯಾವ ಜಾಗದಲ್ಲಿ ಯಾವ ತರ ಏನ್ ಮಾಡ್ಬೇಕು, ಯಾವ ತರ ಹೆಂಗ್ ಟ್ವಿಸ್ಟ್ ಮಾಡ್ಬೇಕು, ಯಾರೋ ತಾತ ಕೈ ಎತ್ತಾರಲ್ಲ, ಅದು ನನಗೆ ಬೇಜಾರಾಗಿದೆ. ನೋಡಿ ಇಷ್ಟ ದಿವಸ ಗಿಲ್ಲಿ ಎಲ್ಲಾ ಶೋಗ್ ಹೋಗ್ಬಿಟ್ಟು ಗಿಲ್ಲಿ ಹುಡುಗಿರ ರೇಗ್ಸ್ಕೊಂಡು ಏನೋ ಒಂದು ಕಾಮಿಡಿ ಮಾಡ್ತಿದ್ದ. ಈಗ ಗಿಲ್ಲಿ ಕ್ರೇಜ್ಗೆ ಹುಡುಗಿರೇ ಗಿಲ್ಲಿನ ಕಾಮಿಡಿ ನಮ್ಗೇನ್ ವಾರ ಹೊತ್ತು ಗೊತ್ತೇನೆ ಬೇಡ. ಆದ್ರೆ ಗಿಲ್ಲಿ ಏನು? ಸಿಕ್ಕಾಬಿಟ್ಟು busy ಇರೋದ್ರಿಂದ I love you, ಗಿಲ್ಲಿ. ಸಾರಿ ನಾನು busy ಇದ್ದೀನಿ. ಸಖತ್ ನೊಂದಿರೋದ್ರಿಂದ ಅವನು ಆಲ್ಮೋಸ್ಟ್ ಯಾವ್ದನ್ನ ಹೆಂಗ್ ಆಟಾಡಿಸ್ಬೇಕು, ಯಾವ್ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು ಸಖತ್ ಕ್ಲಾರಿಟಿ ಆಗಿ ತಿಳ್ಕೊಬಿಟ್ಟಿದ್ದಾನೆ. ನಾನು ಒಂಥರ ಈಗ ಒಬ್ರಿಗೆ ಪ್ರೀತಿ ಕೊಡ್ಬಿಟ್ರೆ ಸ್ವಾರ್ಥ ಆಗ್ಬಿಡುತ್ತೆ. ಪ್ರೀತಿನ ಹಂಚ್ತೀನಿ ಯಾವತ್ತು ಬಾ 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 ಬಾ. ನಾನು ವಿಶಾಲ ಹೃದಯ ಇರೋದು ನಾನು. ವಿಶಾಲ ಹೃದಯನ ಕುಣಿಗಲೆಲ್ಲ ಹಂಚ್ತೀರಾ ಈಗ? ಹೌದು, ನನ್ನನ್ನು ಪ್ರೀತಿ ಮಾಡೋರು ತುಂಬಾ ಜನ ಅವ್ರೆ. ನಾನು ತುಂಬಾ ಇವ್ರು ಎಲ್ಲರೂ ಪ್ರೀತಿ ಡಿ ಬಾಸ್ಗೆ ನಾನು ವಿಶ್ ಮಾಡ್ಬೇಕು. ಹ್ಯಾಪಿ ಬರ್ತ್ಡೇ ಡಿ ಬಾಸ್ ಅಂತ ನಾನು ವಿಶ್ ಮಾಡ್ಬೇಕಾ? ಡಿ ಬಾಸ್ ಯಾವಾಗಲೂ ಇಲ್ಲಿರ್ತಾರೆ ಕಣ್ರಿ. ಸಖತ್ ಖುಷಿ ಆಯ್ತು.